ಎಸ್ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ಮೈಸೂರು ದಸರಾ ಗಲಾಟೆ. ಮೈಸೂರು ದಸರಾ ಗಲಾಟೆ ಈಗ ಒಂದು ದೊಡ್ಡ ಮಟ್ಟದ ಒಂದು ಚರ್ಚೆನೇ ಆಗೋಗ್ಬಿಟ್ಟಿದೆ. ಬರೀ ದಸರಾ ಅಂತ ಬಂದಾಗ ಒಂದು ಹಬ್ಬದ ಸಂಭ್ರಮ ಇತ್ತು, ಸಡಗರ ಇತ್ತು. ಈಗ ದಸರಾ ಅಂತ ಬಂದಾಗ ಬರೀ ಕಾಂಟ್ರವರ್ಸಿ ಗಲಾಟೆಗಳೇ ಆಗ್ತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವ್ರನ್ನ ಕರೆಸಬಾರ್ದು, ಆಯ್ಕೆ ಮಾಡ್ಕೋಬಾರ್ದು ಅನ್ನೋ ವಿಚಾರವಾಗಿ ಸಾಕಷ್ಟು ಜನ ದಂಗೆ ಎದ್ದಿದ್ರು. ಬಾನು ಮುಸ್ತಾಕ್ ಅವರನ್ನ ಅವರು ಮುಸ್ಲಿಮು, ಅವರು ಬೇಡ ಅಂತಿದ್ರು. ಇನ್ನು ಈ ಒಂದು ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಇದೆ. ಬಾನು ಮುಸ್ತಾಕ್ ಆಯ್ಕೆ ವ್ಯಾಪಕ ವಿರೋಧ ಈಗ ವ್ಯಕ್ತವಾಗ್ತಿದೆ. ಬಾನು ಮುಸ್ತಾಕ್ ಆಯ್ಕೆ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ಚಾಮುಂಡಿ ಬೆಟ್ಟ ಚಲೋ ಕೈಗೊಂಡ ಬಂಜರಗ ದಳ, ಬಜರಂಗ ಸೇನೆಯಿಂದ ಬಿ ಮಂಜುನಾಥ್ ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಮೆರವಣಿಗೆ ಮಧ್ಯೆ ಹಿಂದೂ ಕಾರ್ಯಕರ್ತರ ಬಂಧನವಾಗಿದೆ. ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಿಂದ ಚಾಮುಂಡಿ ಬೆಟ್ಟದತ್ತ ತೆರಳುತ್ತಿದ್ದ ಉದ್ದೇಶವನ್ನ ಹೊಂದಿತ್ತು ಈ ಒಂದು ಸೇನೆ. ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನ ಖಂಡಿಸಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಪೊಲೀಸರು ಈ ಮಧ್ಯೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ವ್ಯಾನ್ ನಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಬಜರಂಗ ಸೇನೆಯ 300ಕ್ಕೂ ಹೆಚ್ಚು ಕಾರ್ಯಕರ್ತರ ಬಂಧನ ಆಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಬೇಡ. ಬಾನು ಮುಸ್ತಾಕ್ ಅವರನ್ನ ಬಿಟ್ಟು ನಮ್ಮ ಹಿಂದೂಗಳಲ್ಲಿ ಯಾರಾದ್ರೂ ಸಾಧಕರಿರ್ತಾರಲ್ಲ ಅವರನ್ನ ಕರೆಸಿ, ನಮ್ಮ ಹಿಂದೂ ಸಂಪ್ರದಾಯವನ್ನ ಪಾಲಿಸುವವರನ್ನ ಕರೆಸಿ. ಅವರಿಗೆ ಅರ್ಶಿನ ಕುಂಕುಮದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವಿಲ್ಲ ಬಾನು ಮುಸ್ತಾಕ್ ಅವರಿಗೆ. ಅವರು ಹಿಂದೂ ವಿರೋಧಿ ಅವರು. ಹಾಗಾಗಿ ಅವರನ್ನ ದಸರಾ ಉದ್ಘಾಟನೆಗೆ ಕರೆಸಬಾರ್ದು, ದಸರಾ ಉದ್ಘಾಟನೆ ಮಾಡಿಸಬಾರ್ದು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಗಳಾಗ್ತಿತ್ತು. ಈಗ ಬಜರಂಗ ಸೇನೆಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬಿ ಮಂಜುನಾಥ್ ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರು. ಸೊ ಇವರನ್ನ ಮೆರವಣಿಗೆಯ ಮಧ್ಯೆಯೇ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯದ ಶಕ್ತಿ ದೇವತೆ ಆಗಿರುವಂತಹ ಕಾಳಿಕಾಂಬ ದೇವಸ್ಥಾನದಿಂದ ಚಾಮುಂಡಿ ಬೆಟ್ಟದತ್ತ ಈ ಒಂದು ಸೇನೆ ಹೊರಟಿತ್ತು. ಪ್ರತಿಭಟನೆ ಮಾಡಿಕೊಂಡು ಪ್ರತಿಭಟನೆ ನಡೆಸುವಂತ ಉದ್ದೇಶದಿಂದ ಹೊರಟಿದ್ರು. ಆದ್ರೆ ಬಾನು ಮುಸ್ತಾಕ್ ಅವರನ್ನ ಖಂಡಿಸಿ ಹೋರಾಟ ಮಾಡ್ತಿದ್ರಲ್ಲ, ಈ ಒಂದು ನಿಟ್ಟಿನಲ್ಲಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ವ್ಯಾನ್ ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕರ್ತರ ಬಂಧನ ಆಗಿರುವಂತದ್ದು. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಬೇಡ ಅನ್ನೋ ಒಂದು ಪ್ರತಿಭಟನೆ ಕೂಡ ಬಜರಂಗ ಸೇನೆ ಮಾಡ್ತಾ ಇದೆ. ಸೊ ಹಾಗಾಗಿ ಬಜರಂಗ ಸೇನೆಯಲ್ಲಿ ಯಾರ್ಯಾರು ಪ್ರತಿಭಟನೆಗೆ ಮುಂದಾಗಿದ್ರು ಅಷ್ಟು 300 ಜನರನ್ನು ಕೂಡ ವ್ಯಾನ್ ನಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗಿರುವಂತದ್ದು ಪೊಲೀಸರು. ಎಸ್ ನೋಡಿ, ಬಾನು ಮುಸ್ತಾಕ್ ಅವರನ್ನ ದಸರಾಗೆ ಉದ್ಘಾಟನೆಗೆ ಕರೆಸಬಾರ್ದು ಅಂತ ಹೇಳ್ಬಿಟ್ಟು ಈ ಸಲ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಹಿಂದೆನೂ ಕೂಡ ಎಷ್ಟೋ ಜನ ಮುಸ್ಲಿಂ ಬಾಂಧವರಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ದಸರಾ ಉದ್ಘಾಟನೆಗೆ ಕರೆಸಿದ್ರು. ಬಟ್ ಆಗ ಇಷ್ಟು ದೊಡ್ಡದ ಪ್ರತಿಭಟನೆ ಅಂದ್ರೆ ಇಷ್ಟು ದೊಡ್ಡ ಪ್ರತಿಭಟನೆಗಳು ವಾಗ್ದಾಳಿಗಳು ಬಾನು ಮುಸ್ತಾಕ್ ಅವ್ರ ಮೇಲೆ ಕರೆಸಬಾರ್ದು, ಅವ್ರ ಮಾಡಿಸ್ಬಾರ್ದು ಅಂತ ಹೇಳಿ ಆಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರಲಿಲ್ಲ. ಬಟ್ ಈಗ ದಸರಾ ಇನ್ನೇನು ಹತ್ರ ಬರ್ತಿದಂಗೆ ಎಲ್ಲಾ ಪ್ರತಿಭಟನೆಗಳು ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಸುಮ್ಮನೆ ಸಾರ್ವಜನಿಕರಲ್ಲಿ ಒಂದು ಗೊಂದಲವನ್ನ ಉಂಟು ಮಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಈಗ ಅಷ್ಟು ಜನರನ್ನ ಬಂಧಿಸಿರುವಂತದ್ದು. ಇನ್ನು ಬಿ ಮಂಜುನಾಥ್ ಅವರು ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರು. ಸೊ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಸೊ ಅವರನ್ನು ಹಾಗೆ ಅವರ ಸೇನೆಯ 300 ಜನರನ್ನ ಬಂಧಿಸಲಾಗಿದೆ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಚಲೋ ಅಂತ ಹೇಳಿ ಹೊರಟಿದ್ರು, ಅವರೆಲ್ಲರನ್ನೂ ಕೂಡ ಬಂಧನ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.